ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ನಿಮ್ಮ ಜೀವನಕ್ಕೆ ಬಂದ ದಿನದಿಂದ ನೀವು ಕೊಟ್ಟಿರೋ ಸಮಯ ಇರ್ಬೋದು, ಪ್ರೀತಿ ಇರ್ಬೋದು, ಭಾವನೆಗಳು ಇರ್ಬೋದು, ಸಂಪೂರ್ಣವಾಗಿ ನೀವು ಅವ್ರಿಗೆ ಶೇರ್ ಮಾಡಿದೀರಾ. ಸೊ ಇವತ್ತಾದ್ರೂ ನೀವು ಒಂದು ನಿಮಿಷ ನಿಂತು ಯೋಚನೆ ಮಾಡಿದೀರಾ, ನಾನು ಕೊಟ್ಟಷ್ಟು ವ್ಯಾಲ್ಯೂ ಅನ್ನು ಅವರು ನನಗೆ ಕೊಡ್ತಾ ಇದ್ದಾರಾ? ನಾನು ಕೊಟ್ಟಿರೋಷ್ಟು ವ್ಯಾಲ್ಯೂ ಅವರು ನನಗೆ ಕೊಡ್ತಾ ಇದ್ದಾರಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ, ನೀವು ವೇಟ್ ಮಾಡ್ತಾ ಇದ್ದೀರಾ? ಮೆಸೇಜ್‌ಗಾಗಿ ಇರ್ಬೋದು, ಕ್ಲಾರಿಟಿಗಾಗಿರ್ಬೋದು, ಕಮಿಟ್ಮೆಂಟ್‌ಗಾಗಿರ್ಬೋದು. ಆದ್ರೆ ಒಳಗೊಳಗೆ ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ನಾನು ಇನ್ವೆಸ್ಟ್ ಮಾಡ್ತಾ ಇರೋ ಸಮಯ ಅವರಿಗೆ ಇಂಪಾರ್ಟೆನ್ಸ್ ಇದೆಯಾ? ನನಗೆ ಅವರು ಇಂಪಾರ್ಟೆಂಟ್ ಅಂತ ತಗೊಂಡಿದ್ದಾರಾ ನನ್ನನ್ನ? ನಾನು ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ, ಅವರು ಇದೇ ರೀತಿ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಾ? ಇದು ಯಾವುದೇ ರೀತಿ ಒಂದು ಇನ್ವೆಸ್ಟ್‌ಮೆಂಟ್ ಅಂತ ಏನು ಅಲ್ಲ. ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ನೀವು ತೋರಿಸಿರುವಂತ ಪ್ರೀತಿ, ಕಾಳಜಿ ಇರ್ಬೋದು, ಅದು ಅವ್ರು ಕೊಡ್ತಾ ಇದ್ದಾರಾ ನಿಮಗೆ ರಿಟರ್ನ್ ಅಲ್ಲಿ ಅಂತ ನೀವು ನೋಡ್ಬೇಕಾಗಿರೋ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗ್ ನಿಮ್ಮ ಹಾರ್ಟ್ ವಾಯ್ಸ್ ಆಗಿರುತ್ತೆ. ಸೊ ಇಲ್ಲಿ ಜಡ್ಜ್‌ಮೆಂಟ್ ಇಲ್ಲ, ಫೋರ್ಸ್ ಇಲ್ಲ. ಇಲ್ಲಿ ಇರುವುದು ಸತ್ಯ, ಎನರ್ಜಿ ಮತ್ತು ಯೂನಿವರ್ಸ್ ಗೈಡೆನ್ಸ್ ಆಗಿರುತ್ತೆ. ಇದು ಕೇಳ್ತಾ ಇರೋದು ನಿಮ್ಮ ಮೈಂಡ್ ಅಲ್ಲ. ಇದು ಕೇಳ್ತಾ ಇರೋದು ನಿಮ್ಮ ಆತ್ಮ ಅಂತಾನು ಅನ್ಕೊಳ್ಳಿ, ನಿಮ್ಮ ಸೋಲ್ ಅಂತ ಅನ್ಕೊಳ್ಳಿ. ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ಸೊ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಇಲ್ಲಿ ಎಲ್ಲರಿಗೂ ಇದು ಅನ್ವಯಿಸಲ್ಲ. ಕೆಲವರು ರಿಲೇಶನ್‌ಶಿಪ್ ಅಲ್ಲಿ ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು, ಎಷ್ಟೇ ವ್ಯಾಲ್ಯೂ ಕೊಟ್ರು, ಎಷ್ಟೇ ಅವ್ರು ಒಂದೇ ಒಂದು ಕಣ್ಣಲ್ಲಿ ತೋರಿಸಿದ್ನ ನೀವು ಕೈಯಲ್ಲಿ ತಲೆ ಮೇಲೆ ಎತ್ಕೊಂಡು ನೀವು ಮಾಡೋಂಥ ವರ್ಕ್‌ನ ನೀವು ಮಾಡ್ತೀರಾ. ಅವ್ರು ಏನೇ ಒಂದು ಹೇಳಿರ್ಬೋದು, ಒಂದು ಚಿಕ್ಕ ಕೆಲಸ ಇರಬಹುದು, ಇಲ್ಲ ಎಲ್ಲಾದ್ರೂ ಮೀಟ್ ಆಗೋಣ ಅಂದ್ರು, ಅದಕ್ಕೆ ಒಂದು ಡ್ರೀಮ್ ಮಾಡ್ಕೊಂಡು, ಕಟ್ಕೊಂಡು ನೀವು ಪ್ರಿಪರೇಷನ್ ಮಾಡ್ಕೊಂತೀರಾ. ಅದೇ ತರ ಅವರುನು ನಿಮಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರಾ? ಅದೇ ತರ ಇಂಪಾರ್ಟೆನ್ಸ್ ಕೊಡ್ತಾ ಇರೋದಾ? ಅನ್ನೋ ಕ್ಲಾರಿಟಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ಇಂದು ನಾವು ನೋಡೋದು ಅದೇ ತರ ಆಗಿರುತ್ತೆ. ಸೊ ಅವರು ನಿಮ್ಮನ್ನ ನಿಜವಾಗಿಯೂ ವ್ಯಾಲ್ಯೂ ಕೊಡ್ತಾರಾ? ಅಥವಾ ನೀವು ಮಾತ್ರ ಈ ಸಂಬಂಧದಲ್ಲಿ ವ್ಯಾಲ್ಯೂ ಕೊಟ್ಕೊಂಡು ಬರ್ತಾ ಇದ್ದೀರಾ? ಡೀಪ್ ಬ್ರೆತ್ ತಗೊಳ್ಳಿ. ಕಾರ್ಡ್ಸ್ ನಿಮ್ಮ ಕಥೆಯನ್ನು ಈಗ ಹೇಳೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ನೀವು ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ, ಅವರ ಹೆಸರನ್ನು 3 ಬಾರಿ ನಿಮ್ಮ ಹೆಸರು ಜೊತೆ ಸೇರ್ಕೊಂಡು ನೀವು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ನೋಡ್ತಾ ಇರ್ಬೋದು, ಎಂಪ್ರೆಸ್ ಕಾರ್ಡ್ ಬಂದಿದೆ ಅಂಡ್ ಸೆಕೆಂಡ್ ಕಾರ್ಡ್ ಎಂಪರರ್ ಕಾರ್ಡ್ ಬಂದಿದೆ. ಎಂಪರರ್ ಇಬ್ರು ಬಂದ್ಬಿಟ್ಟಿದ್ದಾರೆ ಇವತ್ತು. ಟೆಂಪರೆನ್ಸ್ ಕಾರ್ಡ್ 3 ಒರಾಕಲ್ ಕಾರ್ಡ್ಸೇ ಬರ್ತಾ ಇದೆ. ಮೇ ಬಿ ನೈಟ್ ಆಫ್ ಕಪ್ಸ್ ಅಂಡ್ ದ ಲಾಸ್ಟ್ ಕಾರ್ಡ್ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರನ್ನ ನೆನೆಸ್ಕೊಳ್ಳಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಮನಸ್ಸಲ್ಲಿ ನೀವು ಪ್ರೇಯರ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ವ್ಯಾಲ್ಯೂ ಕೊಡ್ತಾರಾ ಇಲ್ಲ ಅನ್ನೋದು ಈ ರೀಡಿಂಗ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ನಿಮಗೊಂದು ಅವೇರ್ನೆಸ್ ಆಗಿರ್ಬೋದು, ಕ್ಲಾರಿಟಿ ಆಗಿರ್ಬೋದು, ಒಂದು ಹೋಪ್ ಆಗಿರ್ಬೋದು, ನಿಮ್ಮ ಮನಸ್ಸಿನ ಸಮಾಧಾನ ಕೂಡ ಆಗಿರುತ್ತೆ. ಅವರು ನಿಮ್ಮನ್ನು ಹೈ ವ್ಯಾಲ್ಯೂ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ಇಲ್ಲಿ ಇಂಪ್ರೆಸ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು. ಸೊ ನರ್ಚರಿಂಗ್ ಆಗಿರ್ಬೋದು, ಲವ್ ಆಗಿರ್ಬೋದು, ಎಮೋಷನಲಿ ಮೆಚ್ಯೂರ್ ಆಗಿರ್ಬೋದು. ಸೊ ನೀವು ಕೇವಲ ಆಪ್ಷನ್ ಅಲ್ಲ ಅವರಿಗೆ. ನೀವು ಅವರ ಲೈಫ್‌ನಲ್ಲಿ ಕಂಫರ್ಟ್ ಮತ್ತು ವಾರ್ಮತ್ ಎನರ್ಜಿ, ಅಂದ್ರೆ ತುಂಬಾ ಕೋಮಲವಾಗಿರೋ ಎನರ್ಜಿ ನೀವು ಬೀರ್ತಾ ಇದ್ದೀರಾ. ನಿಮ್ಮ ವರ್ತ್ ಅವರಿಗೆ ಗೊತ್ತಿದೆ. ಆಯ್ತಾ? ಸೊ ನಿಮ್ಮ ಆಬ್ಸೆನ್ಸ್ ಅನ್ನೋದು ಅವರಿಗೆ ಇಮಿಡಿಯೇಟ್ ಫೀಲ್ ಆಗುತ್ತೆ. ನೀವು ಒಂದು ಕ್ಷಣ, ಒಂದು ದಿನ ಇನ್ ಕೇಸ್ ನೀವು ಅವರಿಗೆ ಜಾಸ್ತಿ ಫೋನ್ ಮಾಡ್ತಾ ಇರ್ತೀರಾ, ಫೋನ್ ತೆಗಿಯೋದಿಲ್ಲ. ಆದ್ರೆ ನೀವು ಅನ್ಕೊಳ್ತೀರಾ, ಓಹ್! ನನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಬೇರೆ ಏನೋ ಇಶ್ಯೂಸ್ ಇದೆ ಅಂತ. ಬಟ್ ನೀವು ಫೋನ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ನೆನಪಲ್ಲೇ ಇದ್ದೀರಾ. ಬಟ್ ಅವರು ಏನೋ ಒಂದು ಸಿಚುವೇಶನ್ ಅಲ್ಲಿ ಅವ್ರು ಫೋನ್ ಪಿಕ್ ಮಾಡಕ್ಕಾಗಿರಲ್ಲ. ಇಲ್ಲ ಮಾಡದೇ ಇರೋಂಥ ಪರಿಸ್ಥಿತಿ ಕೂಡ ಇರ್ಬೋದು. ಬಟ್ ಸ್ಟಿಲ್ ನೀವು ಫೋನ್ ಬಂದಿಲ್ಲ ಅಂದ್ರೂನು ಅವರಿಗೆ ಬೇಜಾರಾಗುತ್ತೆ. ನೀವು ಫೋನ್ ಮಾಡ್ತಾ ಇಲ್ಲ ಅಂತಂದ್ರೂ ಬೇಜಾರಾಗುತ್ತೆ. ಅವ್ರು ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಫಸ್ಟ್ ಇಂಪ್ರೆಸ್ ಕಾರ್ಡಲ್ಲಿ ಗೊತ್ತಾಗ್ತಾ ಇದೆ. ಸೆಕೆಂಡ್, ಇಲ್ಲಿ ನೋಡ್ಬೋದು ನೀವು ಎಂಪರರ್ ಕಾರ್ಡಲ್ಲಿ ಅವರು ಎಮೋಷನಲಿ ಎಕ್ಸ್‌ಪ್ರೆಸಿವ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಯಾವಾಗ್ಲೂ ಅಷ್ಟೇ ಎಂಪರರ್ ಬಂದಾಗ ಇಲ್ಲಿ ನೋಡ್ಬೋದು ನೀವು, ನಿಮ್ಮ ಪಾರ್ಟ್ನರ್ ಏನಾದ್ರು ಮೇಲ್ ಇದ್ರೆ, ಸೊ ಅವರ ಆಟಿಟ್ಯೂಡ್ ಹೈ ಅಲ್ಲಿ ಇರುತ್ತೆ. ಈಗೋ ಜಾಸ್ತಿ ಇರುತ್ತೆ. ಯಾವಾಗ್ಲೂ ಆಹ್, ತಲೆಲೇ ಹೆಡೆಡ್, ತುಂಬಾ ಓವರ್ ಹೆಡೆಡ್ ಅಂತ ನಾವು ಏನ್ ಕರಿತೀವಿ, ಆ ತರ ಇರುತ್ತೆ ಅವ್ರಿಗೆ. ತುಂಬಾನೇ ಪೇಶನ್ಸ್ ಅನ್ನೋದು ಇಲ್ಲ. ನಿಮ್ಮ ಪೇಶನ್ಸ್‌ನ
ಟೆಸ್ಟ್ ಮಾಡೋ ಥರನೂ ಇರುತ್ತೆ. ಅವರು ಕಂಟ್ರೋಲ್ ಮಾಡ್ಕೋಬೋದು. ರೆಸ್ಪಾನ್ಸಿಬಿಲಿಟಿನ ತಗೊಳ್ದೇ ಥರ ಇರ್ಬೋದು. ಈಗೋ ತೋರಿಸ್ಬೋದು. ಫಿಯರ್ ಆಫ್ ಲೂಸಿಂಗ್ ಅಥಾರಿಟಿ. ಎಲ್ಲಿ ನಾನು ಸೋತೋಗ್ಬಿಡ್ತೀನಿ, ಎಲ್ಲಿ ನನ್ನನ್ನ ವೀಕ್ ಮಾಡ್ಬಿಡ್ತಾರೆ, ಎಲ್ಲಿ ನನ್ನನ್ನ ಕೇವಲವಾಗಿ ನೋಡ್ತಾರೆ. ಸೊ ನಾನು ಯಾಕೆ ತಲೆ ಬಗ್ಗಿಸ್ಬೇಕು ಅನ್ನೋದು ಅವರ ಇಚ್ಛೆ ಆಗಿರುತ್ತೆ. ಬಟ್ ನೀವು ಕೂತು ಮಾತಾಡಿದಾಗ ಪ್ರೀತಿಯಲ್ಲಿ ಸೋತು ಗೆಲ್ಲೋದು ಆ, ಒಳ್ಳೇದು ಅಂತ ನೀವು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಮೇ ಬಿ ಅರ್ಥ ಆಗ್ಬೋದು. ಬಟ್ ಪ್ರೀತಿಯಲ್ಲಿ ಸೋತು ಗೆದ್ದವರೇನೆ ನಿಜವಾದ ಪ್ರೇಮಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಥರ ಏನಾದರೂ ನಿಮ್ಮ ಪಾರ್ಟ್ನರ್ ಈಗೋ ಆ ಥರ ಎಲ್ಲ ಇದ್ರೆ, ಆ ಕ್ಯಾರೆಕ್ಟರಲ್ಲಿ ಅವರ ಆಟಿಟ್ಯೂಡ್ ಆ ಥರ ಇದ್ರೆ, ಖಂಡಿತ ಅದು ಒಂದು ರೀಸನ್ ಆಗಿರುತ್ತೆ. ಅವರಿಗೆ ಈ 2 ಕಾರ್ಡ್ಸ್ ನೋಡಿದಾಗ ನಾವು ಇಲ್ಲಿ ಯಾವುದೇ ತರ ನಿಮಗೆ ವ್ಯಾಲ್ಯೂ ಕೊಡಲ್ಲ ಅನ್ನೋದು ಏನು ಕಂಡು ಬರ್ತಾ ಇಲ್ಲ. ಬಟ್ ಅವರು ನಿಮ್ಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಅವ್ರಿಗೆ ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಏನೋ ಒಂದು ಕಂಟ್ರೋಲಿಂಗ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಫೀಲಿಂಗ್ ಇದ್ರೂ ಕೂಡ ಆಕ್ಷನ್‌ಗೆ ಬರೋದು ಸ್ಲೋ ಆಗ್ತಾ ಇದೆ. ಅದ್ರ ಜೊತೆಗೆ ಲವ್ ಅಂತ ನಾವು ಕೇಳೋದಾದ್ರೆ, ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅನ್ನೋದು ನಾವು ಕೇಳೋದಾದ್ರೆ, ಖಂಡಿತ ಪ್ರೀತಿ ಇದೆ. ಸೊ ಲಾಂಗ್ ಟರ್ಮ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ನಿಮ್ಮ ಜೊತೆ ಯಾರಾದ್ರೂ ಪ್ಯಾರಲಲ್ ಲವ್ ಅಲ್ಲಿ ಇದ್ರೆ, ಸೊ ನಿಮ್ಮದು ಒಂದು ಲಾಂಗ್ ಟರ್ಮ್‌ಗೆ ತಗೊಂಡೋಗೋದು ಡೌಟೇ ಇಲ್ಲ. ಬಟ್ ಆ ಲಾಂಗ್ ಟರ್ಮ್‌ಗೆ ತಗೊಂಡ್ ಹೋಗುತ್ತಲ್ಲ ಅನ್ನೋ ಭಯ ಕೂಡ ಅವರಲ್ಲಿ ಇದೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಕರೆಂಟ್ ಎನರ್ಜಿ ಅಂತ ಈ ಕನೆಕ್ಷನ್ ಅಲ್ಲಿ ಕರೆಂಟ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಈ ಸಂಬಂಧ ಇಂಬ್ಯಾಲೆನ್ಸ್ ಆಗಿಲ್ಲ. ಎಲ್ಲೂ ಕೆಳಗ್ ಬಿದ್ದೋಗೋ ತರ ಇಂಬ್ಯಾಲೆನ್ಸ್ ಏನೂ ಆಗಿಲ್ಲ. ಆದ್ರೆ ಪೇಶನ್ಸ್ ಇಲ್ಲಿ ಟೆಸ್ಟಿಂಗ್ ಫೇಸ್ ಅಲ್ಲಿ ಇದೆ. ಸೊ ಇವಾಗ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡುವಂತ ಫೇಸ್ ಅಲ್ಲಿ ಇವಾಗ ನೀವಿದ್ದೀರಾ ಅಂತ ಹೇಳ್ಬೋದು. ಯೂನಿವರ್ಸ್ ಡಿಲೇ ಮಾಡ್ತಾ ಇದ್ದಾರೆ, ಆದ್ರೆ ಡಿಲೇ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಹೀಲ್ ಆಗ್ಬೇಕಾಗಿದೆ, ಅಲೈನ್ಮೆಂಟ್ ಆಗ್ಬೇಕಾಗಿದೆ. ರೈಟ್ ಟೈಮಿಂಗ್ಗೋಸ್ಕರ ಎಲ್ಲ ಪ್ರೋಗ್ರೆಸ್ಗೋಸ್ಕರ ನೀವು ವೇಟ್ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಟೈಮ್ ಇಲ್ಲಿ ವೇಸ್ಟ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಈ ರಿಲೇಶನ್ಶಿಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಟೈಮ್ ವೇಸ್ಟ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಥಿಂಗ್ಸ್ ಇಲ್ಲಿ ಏನಾದ್ರೂ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿಚುವೇಶನ್ ಬೇರೆ ತರನೇ ಇರ್ಬೋದು. ಬಟ್ ಖಂಡಿತ ಇದು ಚೇಂಜ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ದೃಷ್ಟಿ ಇರ್ಬೋದು, ಅಲ್ಲಿ ಆಗ್ತಾ ಇರೋ ಸಿಚುವೇಶನ್ಸ್ ಇರ್ಬೋದು, ಬೇರೆ ಬೇರೆ ಆಗ್ತಾ ಇದೆ ಅನ್ನೋದು ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಆದ್ರಿಂದ ಸಿಚುವೇಶನ್ಗೆ ನೀವು ಸ್ವಲ್ಪ ಪೇಶನ್ಸ್ ಇಂದ ಇದ್ದಾಗ ಖಂಡಿತ ಚೇಂಜ್ ಆಗುತ್ತೆ. ಅವರ ಮನಸ್ಸನ್ನ ಸ್ಥಿತಿ ಇವಾಗ ಹಾರ್ಟ್ ಫೀಲಿಂಗ್ಸ್ ಅಂತ ನಾವು ನೋಡೋದಾಗ ಇಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್, ನಿಮ್ಮ ಮೇಲೆ ಇರೋ ರೊಮ್ಯಾಂಟಿಕ್ ಫೀಲಿಂಗ್ಸ್ ಏನಿದೆ ಅದು ಜೆನ್ಯೂನ್ ಆಗಿದೆ ಅಂತ ಬರ್ತಾ ಇದೆ. ಸೊ ಅವರು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ, ಈ ತರ ಕಾನ್ವರ್ಸೇಷನ್ ಮಾಡ್ಬೇಕು, ನಿಮ್ ಜೊತೆ ಈ ತರ ರೀಕನ್ಸಿಲೇಷನ್ ಆಗ್ಬೇಕು, ಎಮೋಷನಲ್ ಎಕ್ಸ್ಪ್ರೆಷನ್ ಮಾಡ್ಕೋಬೇಕು ಇನ್ ಕೇಸ್ ಅವರು ಮಾತಾಡ್ತಾ ಇಲ್ಲ ಅಂದ್ರೆ. ಸೊ ಅವರಿಗೆ ತುಂಬಾನೇ ಎಮೋಷನಲಿ ನಿಮ್ಮ ಜೊತೆ ಬೆರಿಬೇಕು ಅನ್ನೋದು ಅವ್ರಿಗೂ ಇಚ್ಛೆ ಇದೆ. ಬಟ್ ಒಳ್ಳೆ ಟೈಮಿಂಗ್‌ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಬೇಕು ಅವ್ರಿಗೂನು. ಎಲ್ಲಾನು ಹೋಲ್ಡ್ ಬ್ಯಾಕ್ ಆಗ್ತಾ ಇದೆ ಅವ್ರಿಗೆ. ಏನೇ ಅವರು ಮಾಡ್ಬೇಕು, ನಡ್ಕೋಬೇಕು, ಈ ತರ ಇರ್ಬೇಕು ಅಂತ ಅನ್ಕೊಂಡ್ರು ಕೂಡ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀವು ಸ್ವಲ್ಪ ಪೇಶನ್ಸ್ ಬೇಕೇ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲ್ ಅಡ್ವೈಸ್ ಔಟ್‌ಕಮ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೋಡ್ಬೋದು 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ನೀವು ಸೆಲ್ಫ್ ವರ್ತ್ ಬಗ್ಗೆ ನೀವು ಸ್ಟ್ಯಾಂಡ್ ತಗೋಬೇಕು. ಹಾಗಂತ ಅಂದ್ಬಿಟ್ಟು ಅವ್ರು ಇಷ್ಟೊಂದು ಆಸೆಗಳು ಇದೆ, ಆದ್ರೂ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ, ಪೇಶನ್ಸ್ ಬೇಕು, ಅವ್ರಿಗೆ ಸ್ವಲ್ಪ ಈಗೋ ಇದೆ ಅಂತೆಲ್ಲ ಹೇಳಿದ್ರೆ ಹಾಗಂತ ನಾನ್ ಸೆಲ್ಫ್ ವರ್ತ್ ಬಿಡ್ಬೇಕಾ ಅಂತ ನಿಮ್ಮ ಪ್ರಶ್ನೆ ಆದ್ರೆ, ಸೊ ನೀವು ಸ್ಟ್ಯಾಂಡ್ ತಗೊಳ್ಳಿ. ಅದೇ ಇಲ್ಲಿ ವೇಟಿಂಗ್ ಎನರ್ಜಿ ಅಂತ ಏನು ಇಲ್ಲ. ಸೊ ನೀವು ಸ್ಟ್ಯಾಂಡ್ ತಗೊಳ್ಳಿ. ನಿಮ್ಮ ಸೆಲ್ಫ್ ವರ್ತ್ ಬಗ್ಗೆ ನೀವು ಗಮನ ಇಟ್ಕೋಬೇಕಾಗತ್ತೆ. ಆದ್ರೆ ನೀವು ಡಿಟ್ಯಾಚ್ ಆದ್ರೆ, ಓವರ್ ಗಿವಿಂಗ್ ಮಾಡೋದ್ರಿಂದ ನೀವು ಡಿಟ್ಯಾಚ್ ಆದ್ರೆ, ಸೊ ಅವ್ರಿಗೆ ನಿಮ್ಮ ಮೇಲೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನೀವು ಚೇಸಿಂಗ್ ಮಾಡಕ್ ಹೋಗ್ಬಾರ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ನಿಮ್ಮನ್ನ ಚೂಸ್ ಮಾಡ್ಕೊಂಡು ನೀವು ಹ್ಯಾಪಿ ಆಗಿದ್ರೆ ಖಂಡಿತ ಅವರು ನಿಮ್ಮಲ್ಲಿ ಬಂದೇ ಬರ್ತಾರೆ. ನಿಮ್ಮ ಎನರ್ಜಿ ಅವರ ಎನರ್ಜಿ ಅಲೈನ್ಮೆಂಟ್ ಆಗುತ್ತೆ. ಅವಾಗ ಅವರು ಖಂಡಿತ ನಿಮ್ಮ ಹತ್ರ ವಾಪಸ್ ಬರ್ತಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಓವರ್ ಆಲ್ ಇಲ್ಲಿ ಎನರ್ಜಿ ಮೆಸೇಜ್ ಅಂತ ನಿಮ್ಗೆ ನೋಡೋದಾದ್ರೆ, ನಿಮ್ಮನ್ನ ವ್ಯಾಲ್ಯೂ ಮಾಡ್ತಾರಾ ಅನ್ನೋಂತ ನೀವೇನಾದ್ರೂ ಕ್ವೆಶ್ಚನ್ ಇಟ್ಕೊಂಡಿದ್ರೆ ಖಂಡಿತ ವ್ಯಾಲ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ನಿಮ್ಮ ಟೈಮ್‌ಗೆ ಅವರು ಬೆಲೆ ಕಟ್ತಾರಾ ಅಂದ್ರೆ ಖಂಡಿತ ಬೆಲೆ ಕಟ್ತಾ ಇದ್ದಾರೆ, ಕಟ್ತಾರೆ ಅಂತಾನು ಇಲ್ಲಿ ಬರ್ತಾ ಇದೆ. ಸೊ
ಅವರು ಕೆಲವು ಏನೋ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಆವಾಗ ಖಂಡಿತ ಬಂದು ನಿಮ್ಮ ಜೊತೆ ಇಂಟರಾಕ್ಟ್ ಮಾಡಿ ಏನಾಗ್ತಾ ಇತ್ತು, ಏನಾಗಿತ್ತು ಅಂತ ಶೇರ್ ಮಾಡ್ಕೊಳ್ತಾರೆ. ಅಲ್ಲಿವರೆಗೂನು ಎನರ್ಜಿ ಶಿಫ್ಟ್ ಆಗೋವರೆಗೂನು ನೀವು ನಿಮ್ಮ ಮೇಲೆ ವ್ಯಾಲ್ಯೂ ಜಾಸ್ತಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ, ನೀವು ಅವ್ರಿಗೆ ನನ್ನ ವ್ಯಾಲ್ಯೂ ಮಾಡ್ತೀರಾ ಅಂತ ಕೇಳೋಕ್ಕಿಂತ ನನ್ನನ್ನ ನಾನು ವ್ಯಾಲ್ಯೂ ಮಾಡ್ಕೊಳ್ತೀನಿ ಅನ್ನೋದ್ರ ಕಡೆ ಗಮನ ಕೊಡಿ ಅಲ್ಲಿವರೆಗೂ. ಎಲ್ಲಾನು ಅಲೈನ್ ಆಗುತ್ತೆ, ಎಲ್ಲ ಶಿಫ್ಟ್ ಆಗುತ್ತೆ. ಎನರ್ಜಿ ಶಿಫ್ಟ್ ತಗೊಳ್ಳೋ ಟೈಮ್ ತುಂಬಾ ಹತ್ತಿರದಲ್ಲಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ, ಯಾರಿಗಾದ್ರೂ ಈ ರೀಡಿಂಗ್ ಅಲ್ಲಿ ನಿಮ್ಗೆ ಡೀಟೇಲ್ಡ್ ರೀಡಿಂಗ್ ಡೆಪ್ತ್ ಇದೇ ತರ ಸಿಚುವೇಶನ್ ನನಗಿದೆ, ಸೊ ನನಗೆ ಇದು ಪರ್ಸನಲ್ ರೀಡಿಂಗ್ ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಚಾರ್ಜಸ್ ನಿಮಗೆ ₹399 ಆಗುತ್ತೆ. ಆ್ಯಂಡ್ ಸೇಕ್ರೆಡ್ ಲವ್ ಆಯಿಲ್ ಬಗ್ಗೆ ತುಂಬ ಜನ ಇಂಟ್ರೆಸ್ಟ್ ತೋರಿಸಿದ್ದೀರಾ, ತುಂಬ ಜನ ಬೇಕು ಅಂತ ನೀವು ಆರ್ಡರ್ ಪ್ಲೇಸ್ ಮಾಡಿದ್ದೀರಾ. ಸೊ, ಆದರೆ ಸ್ವಲ್ಪ 30 ml ಹೌದು, ಇದಕ್ಕೆ 1999 ಚಾರ್ಜ್ ಆಗುತ್ತೆ ಬಿಕಾಸ್ ಇದು 30 ml ಬಾಟಲ್. ಸೊ, ನಿಮಗೆ ಅಷ್ಟು ಪೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಸೊ ನಾನು ನಿಮಗೆ 15 ml ಬಾಟಲ್ಸ್ ಅಲ್ಲಿನೂ ನಾನು ನಿಮಗೆ ಡೈಲ್ಯೂಟ್ ಮಾಡಿಸಿ ಕಳಿಸ್ತೀನಿ. ಸೊ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ಚೆಕ್ ಮಾಡ್ಬೋದು, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. 999 ಆಗುತ್ತೆ 15 ml ಬಾಟಲ್ಸ್ಗೆ. ಸೊ, ಆಮೇಲೆ ನೀವು ಸರ್ಪ್ರೈಸಿಂಗ್ ಆಗಿ ನನಗೆ ಒಂದು 999 ಹೇಳಿದ್ರಿ, ಇನ್ನೊಬ್ರಿಗೆ 999 ಹೇಳಿದ್ರಿ ಅಂತ ಹೇಳಬೇಡಿ. 30 ml ಬಾಟಲ್ಸ್ ಇಟ್ ಕಾಸ್ಟ್ ಮೀ 1999 ರೂಪಾಯಿ ಆಗುತ್ತೆ. ಸೊ, ಯಾರಿಗೆಲ್ಲ 15 ml ಬಾಟಲ್ ಸಾಕು ಅಂತ ಹೇಳಿದ್ರೆ ಅವರಿಗೆ 999 ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಾ, ಇನ್ನ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನನಗೆ DM ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.